ಹಳೆಯ ವಿಚಾರಕ್ಕೆ ಹೋಗುವುದಾದರೆ ವಸಂತ್ ನಾಯ್ಕ್ ಅವರದ್ದು ಬಹಳಷ್ಟಿದೆ. ಅವರು ಹೀಗೆ ಮುಂದುವರಿದರೆ ಸಂದರ್ಭ ಬಂದರೆ ಅದೆಲ್ಲವನ್ನೂ ಹೊರತರುತ್ತೇವೆ. ಮನ್ಮನೆಯ ಕಂಚಿಗುಡ್ಡೆಕೇರಿ ದ್ಯಾವಪ್ಪ ಮತ್ತು ಆತನ ಪತ್ನಿ ಮಗನ ಸಾವಿನ ವಿಚಾರ ದಾಖಲೆ ಸಮೇತ ಬಹಿರಂಗ ಮಾಡುತ್ತೇನೆ. ಬಿಜೆಪಿ ಸಿದ್ದಾಪುರ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಹೇಳಿಕೆ. ಸಿದ್ದಾಪುರ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಹೇಳಿಕೆಗೆ ತಿರುಗೇಟು. ಏನೋ ಒಂದು ವಿಚಾರವನ್ನು ಹೇಳಿದ, ಶಾಲೆ ವಿಚಾರವಾಗಿ ನಮ್ಮದು ಅಂದೇ ನಾನು ಪತ್ರಿಕೆಯಲ್ಲಿ ಸ್ಪಷ್ಟಪಡಿಸಿದ್ದೆ. ಅದು ಶಾಲೆ STMC ಇದೆ, ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಇದೆ, ಮತ್ತು ಅವ್ರ ಪಕ್ಕದ ಮನೆಯವರು ನಾವು ಅವರು ಒಂದು 26 ವರ್ಷದಿಂದ ನಾವು ಅಕ್ಕಪಕ್ಕದಲ್ಲಿ ಇದ್ದೇವೆ. ಇವತ್ತು ಅಣ್ಣ ತಮ್ಮದಿರ ಹಂಗೆ ಇದ್ದೇವೆ. ಅವ್ರ ಮನೆಗೆ ಹಬ್ಬದ ನಾವು ಹೋಗ್ತೀವಿ, ನಮ್ಮ ಮನೆಗೆ ಹಬ್ಬದ್ರೆ ಅವರು ಬರ್ತಾರೆ. ನಮ್ಮಿಂದ ಅಂತದೇನು ತಪ್ಪಾಗಿಲ್ಲ. ಆದ್ರೆ ಕಾನೂನು ಪ್ರಕಾರವಾಗಿ ತನಿಖೆ ಆಗ್ತದೆ ಅಂತ ಹೇಳಿದ್ರೆ ಕಾನೂನಿದೆ, ಕಾನೂನು ಪ್ರಕಾರ ಆಗಿದೆ. ಇವೆಲ್ಲ ಏನೋ ಒಂಥರ ದಬ್ಬಾಳಿಕೆ, ಯಾವ್ಯಾವ್ದನ್ನೋ ತಂದು ಹಳೇದ್ನೆಲ್ಲ ತಂದು ಜೋಡಿಸಿ ಹೇಳೋಂಥದ್ದು ಇಂಥವನ್ನೆಲ್ಲ ಮಾಡ್ತದೆ. ಹಳೆಯ ವಿಚಾರಕ್ಕೆ ಹೋಗೋದೇ ಆದ್ರೆ, ಬಹಳ ಹಳೆಯ ವಿಚಾರಕ್ಕೆ ಹೋಗೋದೇ ಆದ್ರೆ ವಸಂತ ನಾಯಕರವ್ರದ್ದು ಬೇಕಾದಷ್ಟಿದೆ. ಸಂದರ್ಭ ಬಂದ್ರೆ ಹಿಂಗೆ ಮುಂದುವರೆದ್ರೆ ಅವೆಲ್ಲವನ್ನು ತರುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸಂಕ್ಷಿಪ್ತವಾಗಿ ಒಂದು ಹಳೆಯ ಘಟನೆಯನ್ನ ತಮ್ಮ ಮಾಧ್ಯಮದ ಮುಂದೆ ತರಲಿಕ್ಕೆ ಬಯಸ್ತೇನೆ. ಮನ್ಮನೆಯಲ್ಲಿ ಒಂದು ಕಂಚಿಗುಡ್ಡೆ ಅಂತ ಒಂದು ಕೇರಿ ಇದೆ. ಅಲ್ಲಿ ದ್ಯಾವಪ್ಪ ನಾಯಕರು ಅಂತಲೇ ಹೋಗಿರ್ತಾರೆ. ಅವ್ರು ಯಾಕಾಗಿ ನೇಣು ಹಾಕಿನ ಸತ್ತೋದ್ರು, ಅವ್ನ ಹೆಂಡತಿ ಯಾಕೆ ಬಾಯಿ ಬಿದ್ದು ಸತ್ತೋದ್ರು, ಅವ್ರ ಮಗ ಯಾಕೆ ನೇಣು ಹಾಕಿನ ಸತ್ತೋದ್ರು, ಮುಂದಿನ ದಿನದಲ್ಲಿ ಇದೆಲ್ಲವನ್ನ ವಿವರವನ್ನ ದಾಖಲೆ ಸಮೇತ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ನಾವು ಕೊಡ್ತೇವೆ. ಇದೇ ರೀತಿ ಮುಂದುವರೆದ್ರೆ ನಾವು ಮತ್ತೊಬ್ಬರ ಮೇಲೆ ಗುರಿಯಾಗಿ ಅಥವಾ ಮತ್ತೊಬ್ಬರನ್ನ ಹತ್ತಿಕ್ಕಂತ ಕೆಲಸ, ಮತ್ತೊಬ್ಬರು ರಾಜಕೀಯ ಮೇಲೆ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿ ಜನಸೇವೆ ಮಾಡುವವರ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸ ನಾವೆಂದೂ ಮಾಡಿಲ್ಲ. ನಮ್ಮ ಮೇಲೆ ಆಗ್ತಾ ಇದೆ. ಬಹಳ ವರ್ಷದಿಂದ ಸಿದ್ದಾಪುರದಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ. ನಾವು ಬಹಳ ಕೆಳಮಟ್ಟದಿಂದ ಬಂದಂಥದ್ದು, ದುಡಿಮೆ ಮಾಡಿ ಬಂದಂಥವ್ರು. ಅವರು ಇವತ್ತು ವಸಂತ್ ನಾಯ್ಕ ಅವರ ಹೆಂಡತಿನ ಗೆಲ್ಲಿಸ್ಬೇಕಾದ್ರೆ ಪಕ್ಷೇತರವಾಗಿ ನಾವು ಗೆಲ್ಲಿಸಿದ್ದೇವೆ, ಸಪೋರ್ಟ್ ಮಾಡಿ. ಇದನ್ನು ಬಹಳ ನಾನು ವಿವರಕ್ಕೆ ಹೋಗಲ್ಲ. ಅವನು ಏನೋ ಸಮಾಜದಲ್ಲಿ ಒಬ್ಬನ ತರಬೇಕು ಅಂತ ತಂದೆ, ಆದ್ರೆ ಇವ್ ನೆಲದ ಮೇಲೆ ಹೋಗಲಿಲ್ಲ. ಇವ್ ನಮ್ಮ ಮೇಲೆ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಮತ್ತೊಂದು ಸರಿ ಕಾಲಾವಕಾಶ ತಗೊಳ್ತೇನೆ. ಇದು ಒಂದು ಕಡೆ ಇದನ್ನೆಲ್ಲ ನೆನ್ಪಿರ್ಬೇಕು. ನಾವೆಲ್ಲ ಒಬ್ಬರ ಮನೆಗೆ ಅನ್ನ ತಿಂದು ನೀರು ಕುಡಿದ್ರೆ ನೆನ್ಪಿಡ್ತೇವೆ. ಬಹಳಷ್ಟು ಕಡೆ ದಬ್ಬಾಳಿಕೆ ಮಾಡಿರುವಂಥದ್ದು ಇದೆ. ಬೇರೆ ಬೇರೆ ಕಡೆ ಪುಂಡ ಪ್ರವೃತ್ತಿ ಮಾಡಿದ್ದು ಅಂಥದ್ದು ಇದೆ. ಈ ಮನುಷ್ಯ ಹೇಳೋದು ಬೇರೆಯವರಿಗೆ ಇವನು ಗುಂಡ, ನಾನಲ್ಲ ಗುಂಡ, KG ನಾಯಕರ ಗುಂಡ, ತಿಮ್ಮಪ್ಪ ಗುಂಡ ಅಂತಾರೆ. ಈಗ ಹೇಳಿರೋವಂಥದ್ದು ಎಲ್ಲದೂ ಕೇಸ್ ಇದೆ, ಕೋರ್ಟಲ್ಲಿ ಕೆಲವು ಕೇಸ್ ನಡೀತಾ ಇದ್ದಾವೆ. ಇವೆಲ್ಲ ದಾಖಲೆ ಆಗಿರುವಂತ ಕೇಸ್. ಪೊಲೀಸ್ ಇಲಾಖೆಯಲ್ಲಿ ಸಾಗರ ಸ್ಟೇಷನ್ ಇರ್ಬೋದು, ತಾಳಪ್ಪ ಸ್ಟೇಷನ್ ಇರ್ಬೋದು, ಸಿದ್ದಾಪುರ ಸ್ಟೇಷನ್ ಇರ್ಬೋದು, ಇಲ್ಲಿ ಎಲ್ಲಾದ್ರೂ ಹಳೇದೆಲ್ಲ ತೆಗೆಸಿ ತಿಮ್ಮಪ್ಪನವ್ ಎಷ್ಟು ಕೇಸ್ ಇದಾವೆ, ವಸಂತನವ್ ಎಷ್ಟು ಕೇಸ್ ಇದಾವೆ ಅನ್ನೋದು ತೆಗೆದು ಬಿಟ್ರೆ ಯಾರು ಗುಂಡ ಅಂತ ಗೊತ್ತಾಗ್ತದೆ, ತಾಲೂಕಿನ ಜನರಿಗೆ ಗೊತ್ತಾಗ್ತದೆ. ಅದ್ಯಾವುದು ದಾಖಲೆ ಆಗಿಲ್ಲ. ಸಣ್ಣ ಸಣ್ಣ ಸಮಾಜದ ಮೇಲೆ ಬಹಳಷ್ಟು ದಬ್ಬಾಳಿಕೆ ಆಗಿದೆ, ಹೊಡೆದಿದ್ದಾರೆ. ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ, ದಾಖಲೆ ಆಗಿಲ್ಲ, ಹೆದರಿಕೆ. ದಾಖಲೆ ಆಗಿರುವಂತದ್ದು ಮಾತ್ರ ಹೇಳಿದ್ದೀನಿ. ದುರ್ಬಳಕೆ ಅಂತ ಹೇಳಿರುವಂತ ಇವರೇ ಅಲ್ಲ ದಬ್ಬಾಳಿಕೆ ಮಾಡಿ. ಇವ್ರ ಮನೆ ಮೊದಲು ಆಸ್ತಿ ಎಷ್ಟಿತ್ತು, ಈಗ ಎಷ್ಟಾಗಿದೆ. ನಾವು ದುಡಿಮೆ ಮಾಡಿ ಬಂದ್ವಿ, ದುಡಿಮೆ ಮಾಡಿ ಎಲ್ಲ ತಂದಿವಿ, ಸಾಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ತಂದಿರುವಂತವ್ರು. ಯಾರ ಹತ್ರ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಗಾಡಿ ಇತ್ತು,
ಯಾರಿಗೆ ಗಾಡಿ ಇರಲಿಲ್ಲ, ಇವೆಲ್ಲದೂ ಜನರಿಗೆ ಗೊತ್ತಿದೆ. ಫಾರೆಸ್ಟ್ ಇಲಾಖೆಯಲ್ಲಿ ಬೇರೆಯವ್ರ ಬಗ್ಗೆ ಹರಿ ಹೇಳ್ತಾರೆ ಇವರು ಗೋಮಾಳದಲ್ಲಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಸರ್ವೆ ನಂಬರ್ 7ರಲ್ಲಿ, ಸರ್ವೆ ನಂಬರ್ 20ರಲ್ಲಿ ಫಾರೆಸ್ಟ್ ಅತಿಕ್ರಮಣ ಸಾಕಷ್ಟು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಯಾವುದೇ GPS ಇಲ್ಲ. 23ರಲ್ಲಿ 21ರಲ್ಲಿ ಮತ್ತೆ ಗೋಮಾಳ, 39ರಲ್ಲಿ ಡೊಂಗಲ್ ಅಂತೇಳಿ ಸರ್ವೆ ನಂಬರ್ನಲ್ಲಿ ಅತಿಕ್ರಮಣ ಎಲ್ಲ 2-2.5 ಎಕರೆ ಮೇಲೆ ಇರುವಂಥದ್ದು. ಅಂದ್ರೆ ನಾನು ಹೋಗಿ ಸರ್ವೆ ಮಾಡ್ಲಿಕ್ಕೆ ಹೋಗಿಲ್ಲ, ಅದ್ರ ಅಂದಾಜಿಗೆ ಏನೋ ರೋಡಾಗೂ ಹೋಗ್ಲಿಲ್ಲ. ಅಲ್ಲಿರುವಂತ ಮಾಹಿತಿ ಫಾರೆಸ್ಟ್ ಇಲಾಖೆಗೂ ಸಂಪೂರ್ಣ ಮಾಹಿತಿ ಗೊತ್ತಿದೆ. ಬಾಕಿ ಪಾಪಿ ಪರದೇಶಿಗಳು 4 ಗುಂಟೆ 5 ಗುಂಟೆಗಳು ಮನೆ ಕಟ್ಟಲ್ಲಿ ತೊಂದರೆ ಕೊಡ್ತಾರೆ. ಹುಸೂರು ಡ್ಯಾಮ್ ಪಕ್ಕ 2 ಎಕರೆ, ಹುಸೂರು ಡ್ಯಾಮ್ ಪಕ್ಕ 2 ಎಕರೆ. 38ರಲ್ಲಿ ಕೆರೆ ಇದೆ ಅಲ್ಲಿ. ಅದೇನು ಆ ಕೆರೆ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ಸರ್ವೆ ನಂಬರ್ 38 ಇದು ಮಲವಳ್ಳಿ ಗ್ರಾಮದಲ್ಲಿ. KG ನಾಯಕರ ಮೇಲೆ ಆಪಾದನೆ ಮಾಡುವಂತ ಮನುಷ್ಯ ಈಗ ಯಾರು ಗುಂಡ ಅಂತೇಳಿ ಜನ ಹೇಳಬೇಕು, ತಮ್ಮ ಮಾಧ್ಯಮದವರು ಹೇಳಬೇಕು, ಕಾನೂನು ಹೇಳಬೇಕು ಅಂತೇಳಿ ಹೇಳ್ತಾರೆ. ಈ SC ಕೇಸು ಮತ್ತು ಇವೆಲ್ಲ ಕೇಸ್ ಆಗಿರುವಂಥದ್ದು. ಇನ್ನೊಂದು ಮರ್ಮನೆ ಊರಲ್ಲಿ ಒಂದು ಮನೆ ದಾಂಧಲೆ, ಬೀರಿ ರಾಮಚಂದ್ರ ಅನ್ನೋರ ಮೇಲೆ ಹಲ್ಲೆ. ಊರಲ್ಲಿ ಬಹಳಷ್ಟು ಬಾಂಗಡಿ ಮಾಡಿರುವಂಥದ್ದು. ಬಹಳ ಜನ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ ಹೆದರಿಕೆಗಾಗಿ. ಇವೆಲ್ಲ ಕಂಪ್ಲೇಂಟ್ ಆಗಿರೋದು ಊರಲ್ಲಿ ದಾಂಧಲೆ. ಆಮೇಲೆ ಪುರ್ದ್ಮಠ ಆನಂದ ಮಡಿವಾಳ ಅನ್ನೋರ್ದು ರಸ್ತೆ ಮಾಡ್ಲಿಕ್ಕೆ ಹೋಗಿ ಇವನ ಮನೆ JCP ಅಲ್ಲಿ ಅವನ ಮನೆ ಕಾಂಪೌಂಡ್ ಎಲ್ಲ ಕಿತ್ತು ಹಾಕಿ, ತೋಟದ ಕಾಂಪೌಂಡ್ ಎಲ್ಲ ಕಿತ್ತು ಹಾಕಿ ಅವನಿಗೆ ಹೊಡೆಯಕ್ಕೆ ಹೋಗಿ, ಆಮೇಲೆ ಅವನು ಮನೆ ಹತ್ರ ಬಂದ ಕೂಡಲೇ ಅವನು ದೊಣ್ಣೆ ತಗೊಂಡಾಗ ಓಡಿ ಹೋಗಿ ಆನಂತರ ಗುಂಪು ತಂದು ಅವನ ಮನೆಗೆ ನುಗ್ಗಿ ಹೊಡಿಲಿಕ್ಕೆ ಹೋಗಿ ಅದು ಕೇಸ್ ನಡೀತೇವೆ ಕೋರ್ಟಲ್ಲಿ. ಇದು ಗುಂಡ ಯಾರು ಸ್ವಾಮಿದು? ಇದು ಒಂದು. ಇನ್ನೊಂದು ಮಲವಳ್ಳಿ ಕೊರ್ಲಿಕೆರೆ ಪಂಚಾಯತ್ ಪ್ರದೀಪ್ ಹೆಗಡೆ ಅನ್ನೋರ ಮೇಲೆ, ಈ ವಸಂತ್ ನಾಯ್ಕ ಅವರ ತೋಟ ಗದ್ದೆ ಮೇಲೆ ಅವ್ರ ಮನೆ ಜಮೀನು ಬಂದಿರೋದು. 1.25 ಎಕರೆ ಜಮೀನು ಇದೆ. ಅವರು ತೋಟ ಹಾಕೊಂಡು ಅವರು ಕೃಷಿಯನ್ನ ಮಾಡ್ತಿರ್ತಾರೆ. ಅವರು ಪ್ರದೀಪ್ ಹೆಗಡೆ ಅವರು ಬೆಂಗಳೂರಾಗ ಇರ್ತಾರೆ. ಅವ್ರ ತಾಯಿ ವಯಸ್ಸಾಗಿದೆ, ಸುಮಾರು 65-66 ವರ್ಷ. ಅವರು ಆ ತೋಟವನ್ನು ಆಡಿಟ್ಕೊಂಡು ಮಾಡಿಸ್ತಾ ಇರ್ತಾರೆ. ಆ ಪ್ರದೀಪ್ ಹೆಗಡೆ ಅವ್ರ ತಂದೆಗೆ ಕಾಣಲ್ಲ, ಅವ್ರು ಮನೆಗೆ ಇರ್ತಾರೆ. ಅದೊಟ್ಟು ಅವ್ರ ತಾಯಿ ನಿರ್ವಹಣೆ ಮಾಡ್ತಾರೆ. ಪ್ರದೀಪ್ ಹೆಗಡೆ ಊರಿಗೆ ಬಂದಾಗ, ನೀವು ತೋಟಕ್ಕೆ ಬಂದಾಗ ಬಡಿತೀನಿ ಅಂತ ಹೇಳಿ ಗಲಾಟೆ ಮಾಡೋದು. ಆಮೇಲೆ ಆ ದಾರಿಗೆ ಅವ್ರ ಮನೆ ತೋಟಕ್ಕೆ ಇಳಿಯಂತಲ್ಲೇ ದಾರಿಗೆ ಮುಳ್ಳುಗಿಳ್ಳು ಹಾಕಿ ಅವ್ರ ತಾಯಿನ ಬರ್ದಿರಂತೆ ಮಾಡೋದು. ಪ್ರದೀಪ್ ಹೆಗಡೆ ಮತ್ತು ಅವ್ರ ತಾಯಿ ಹುಲ್ಲು ಕೊಯ್ಬೇಕಾದ್ರೆ ಹೋಗಿ ಅಣ್ಣ ತಮ್ಮ ವಸಂತ ಮತ್ತು ಗಣೇಶ್ ನಾಯಕ ಅವ್ರ ಮನೆ ಫೆಮಿಲಿಯರ್ಲ್ಲ ಸೇರಿ ಹೊಡೆದು ಆ ಅಮ್ಮನ್ನೆಲ್ಲ ಅಲ್ಲೇ ನಿಲ್ಲಿಸಿ 2 ತಾಸುಗಟ್ಟಲೆ ಗಲಾಟೆ ಮಾಡಿರುವಂಥದ್ದು. ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬಾರ್ದು ಅಂತೇಳಿ ಅವ್ರ ಮನೆಗೆ ಹೋದ ಕೂಡಲೇ ಅವ್ರು ಓಡಿ ಹೋಗಿ ಅವ್ರ ಮನೆ ಒಳಗೆ ಹೋಗ್ತು ದಾಂಧಲೆ ಮಾಡಿ ಅವ್ರ ಮನೆಗೆ ಪ್ರದೀಪ್ ಹೆಗಡೆಗೆ ಮತ್ತು ಅವ್ರ ತಂದೆನ ದೂಡಿ ಹಾಕಿ ಅವರ ತಾಯಿಗೆಲ್ಲ ದೂಡಿ ರಕ್ತ ಬರೋ ರೀತಿಯಲ್ಲಿ ಗಾಯ ಒಳಗಾಗಿ ಅವ್ರು ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟಿಗೆ ಬರಬಾರ್ದು ಅಂತೇಳಿ ಅವ್ರನ್ನ ಹೆದರಿಸಿ ಅವ್ರನ್ನ ಕಾದು ಅವರು ಬೆಳಗ್ಗೆ ಜಾವದಲ್ಲಿ ಸಿದ್ದಾಪುರ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ, ಆ ನಂತರ ಆಸ್ಪತ್ರೆಗೆ ನನ್ನ ಲೆಕ್ಕ ಪೊಲೀಸರು ಆಸ್ಪತ್ರೆಗೆ ಹೋಗಿರ್ಬೋದು. ಬೇಕಾದ್ರೆ ಒಂದು 4-5 ಜನ ಗುಂಡಗಳನ್ನು ಕಳಿಸಿ ಅವ್ರಿಗೆ ಹೊಡೆಸಿ ಸ್ಟೇಷನ್ ಅಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಕಂಪ್ಲೇಂಟ್ ಕೊಡ್ತಿದ್ದ ರೀತಿಯಲ್ಲಿ ಬೆದರಿಕೆ ಹಾಕಿದ್ರಲ್ಲ ಸ್ವಾಮಿಯವರು. ಕೈಲಾಗ ಆಗದಿದ್ದವ್ರ ಮೇಲೆ ಯಾರು ಗುಂಡ ಸ್ವಾಮಿ? ಒಂದೇ ಏನಪ್ಪಾ ಅಂತಂದ್ರೆ ಅವ್ರ ಮನೆ ಆಸ್ತಿನ ವಸಂತ ಕೊಟ್ಟು ಹೋಗ್ಬೇಕು, ದಬ್ಬಾಳಿಕೆ ಅವ್ರು ಮಾರ್ಬೇಕು. ಅವ್ರ ಹತ್ರ ಇದ್ದವ್ರ ಹತ್ರ ಹೇಳಿದ್ರು ಅದನ್ನ ಬಿಡದ್ಲ, ಅವ್ರ ಆಸ್ತಿ ಕೊಟ್ಟು ಹೋಗ್ಬೇಕು ಅಂತ. ಆಮೇಲೆ ಪ್ರದೀಪ್ ಹೆಗಡೆ ಅವ್ರ ಮೇಲೆ ಫೇಸ್ಬುಕ್ ನಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ರು ಪ್ರದೀಪ್ ಹೆಗಡೆ ಅವರು ವಸಂತ ನಾಯ್ಕರ ಮೇಲೆ ಅಂತ ಹೇಳಿ ಅದಕ್ಕೆ FIR ಆಯ್ತು. ಯಾರ ಮೇಲೆ? ಪ್ರದೀಪ್ ಹೆಗಡೆ ಅವ್ರ ಮೇಲೆ.
ಈ ಕಾನೂನಿಗೆ ಬಹಳ ಗೌರವ ಕೊಡ್ತೇನೆ ನಾನು ಅನ್ನುವಂಥ ಮಾತನ್ನ ವಸಂತ್ ನಾಯ್ಕ ಪತ್ರಿಕೆ ಮುಖಾಂತರ ಹೇಳಿದ್ದು ನೋಡಿದೆ, ಮಾಧ್ಯಮದಲ್ಲೂ ನೋಡಿದ್ದೇನೆ. ಕಾನೂನಿಗೆ ಗೌರವ ಕೊಡುವಂಥವ್ರು ಕಾನೂನು ವ್ಯಾಪ್ತಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಆದ್ರೂ ಶಿಕ್ಷೆ ಅನುಭವಿಸ್ತಿದ್ರು. ನಮ್ಗೆ ಪ್ರದೀಪ್ ಹೆಗ್ಡೆ ಅವರು ಹೇಳಿದವರು ನಾವು ಹೇಳಿದ್ವಿ, ನೀವು ತಪ್ಪು ಮಾಡಿದ್ರೆ ನಿಮ್ಗೆ ತಪ್ಪು ಶಿಕ್ಷೆ ಆಗುತ್ತೆ, ನಾವು ಅದಕ್ಕೆ ಯಾವುದೇ ರೀತಿ ಭಾಗವಹಿಸ್ಲಿಕ್ಕೆ ಆಗಲ್ಲ. ನೀವು ಫೇಸ್ಬುಕ್ ಅಲ್ಲಿ ಅಂತದ್ದೆಲ್ಲ ಹಾಕಿದ್ರೆ ಅದು ಏನು SFI ಕಳಿಸ್ತಾರೆ, ಅದು ಕೇಸ್ ಆಗುತ್ತೆ ಅಂತ. ಅದೇ ರೀತಿ SFI ಕಳಿಸಿದ ಕೇಸ್ ಆಗುತ್ತೆ ಅಂತೇಳಿ ಕಾನೂನಿಗೆ ಗೌರವ ಕೊಡೋರು ಅವ್ರು ಹೋಗಿ ಅಟ್ಯಾಕ್ ಮಾಡೋದು, ಹೊಡೆಯುವಂಥದ್ದು ಇದನ್ನೆಲ್ಲ ಯಾಕೆ ಮಾಡಿದ್ರು? ಅವ್ರ ಮನೆ ದಾಟಕ್ ಬರ್ತೀರ ಹಂಗೆ ಮುಳ್ಳು ಹಾಕೋದು, ಇದನ್ನೆಲ್ಲ ಕೆಲಸ ಮಾಡಿದ್ರು. ಮೊನ್ನೆ ಸಣ್ಣ ಪುಟ್ಟದು ಸಾಕಷ್ಟುಗಳಿವೆ, ಕಂಪ್ಲೇಂಟ್ ಕೊಡಕ್ ಬರ್ದಿರೋಂಥದ್ದು, ಹೆದರ್ಸೋದು, ಇಂಥವೆಲ್ಲ ಸಾಕಷ್ಟಿದೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ದಾಖಲೆ ಆಗಿರುವಂತ ಕಂಪ್ಲೇಂಟ್ಗಳ ವಿಚಾರ ಅಷ್ಟೇ ಬರ್ತಾ ಇದ್ದೇನೆ. ಮೊನ್ನೆ ನಮ್ಮ ಸೊಸೈಟಿಯ ಏನು KDCC ಬ್ಯಾಂಕಿಗೆ ಒಬ್ಬವರಿಗೆ ವೋಟಿಂಗ್ ಪವರ್ ಕೊಡಿಸ್ಲಿಕ್ಕೆ ನಾವು ಸಭೆಯನ್ನ ಸೇರಿದ ಸಂದರ್ಭದಲ್ಲಿ ಬಿಳಿಯ ಮಾರೆ ಬಂಡ ಅಂತ ಅವರನ್ನ ನಮ್ಮ ಮನೆ, ನಾನೊಬ್ಬ ಮಂಡಲದ ಅಧ್ಯಕ್ಷ, ನಮ್ಮ ಮನೆ ಎದುರಿಗೆ ಹೊರಗಡೆ ಉಚ್ಚಯ್ಯಕ್ಕೆ ಬರೋ ಅಂತವನ್ನ ಎದುರು ಹೋಗಿರುವಂತದನ್ನ ಆ ಮನುಷ್ಯನೇ ಬಂದು ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಮತ್ತೆ ಪೊಲೀಸ್ ಇಲಾಖೆ ಗೊತ್ತಿದೆ, ತಕ್ಷಣ ಈಗ ಬಿಡ್ತಾರೆ ಕಳಿಸ್ತಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಏನಿದೆ ಗುಂಡಾ ಪ್ರವೃತ್ತಿನ ಏನು ಇದು ಹೇಳ್ತಾರಲ್ಲ ಸ್ವಾಮಿ ಇವರು, ವಸಂತಕ್ಕೆ ಸಾಧ್ಯ ನಾನು ಗುಂಡ ಅಲ್ಲ, ಗುಂಡ ತಿಮ್ಮಪ್ಪ KG ನಾಯ್ಕ ಅಂತ ಹೇಳ್ತಾರಲ್ಲ, ಇದು ಯಾಕೆ ಗುಂಡ, ಇದು ಯಾಕೆ ಕಿತ್ತಾಕೊಂಡು ಹೋದ್ರು? ಆಮೇಲೆ ಆ ಮಂಜಿ ಅನ್ನ ತಂಗಿ ಮಗನ ಮನೆಗೆ ಹೋಗಿ ಆ ಮಂಜಮ್ಮನ ನಮ್ಮ ಮನೆ ಬಿಟ್ಟಿದ್ದಕ್ಕಾಗಿ ಹೆದರಿಸಿ ಆ ಮಂಜಮ್ಮನ ತಂಗಿ ಮಗನ ಮನೆಗೆ ಮಂಜುನಾಥ್ ಧರ್ಮಗೊಂಡ ಅವ್ರ ಮನೆಗೆ ಹೋಗಿ ಅವ್ರ ಹೆಂಡತಿ ಹೋಗಿ ಜೀವ ಬೆದರಿಕೆ ಆಗ್ತಾರೆ, ಕೈ ಮುರಿತೀನಿ ಕಾಲು ಮುರಿತೀನಿ ನಿನ್ನ ಗಂಡನ ಅಂತ. ಆ ಮಕ್ಕಳ ಎದುರಿಗೆ ಹೇಳ್ತಾರೆ, ನಿಮ್ಮ ಮಕ್ಕಳನ್ನ ಕೊಲೆ ಮಾಡ್ತೀನಿ ಅಂತ. ನಾನು ಹೇಳಿದ್ದಲ್ಲ, ಅವರೇ ಬಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ ನಮ್ಗೆ ಈ ರೀತಿ ಭಯ ಇದೆ ಅಂತ ಹೇಳಿ. ಇಷ್ಟೆಲ್ಲ ಆಗಿ ಪೊಲೀಸ್ ಇಲಾಖೆ ಒಳಗೆ ಕಂಪ್ಲೇಂಟ್ ದಾಖಲೆ ಆಗಿರ್ತದೆ, ಅದು ನಾನು ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ಆಯ್ತು, ನಮ್ಮ ಮೇಲೆ ಬಹಳಷ್ಟು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.